ಸುಟ್ಟ ಪರಿವರ್ತಕ ಟಿಸಿಗಳಿಗೆ ಹಣ ಪಾವತಿಸುವಂತಿಲ್ಲ. ಹೆಸ್ಕಾಂನಿಂದ ಫಲಕ, ಬ್ಯಾನರ್ ಹಚ್ಚಲು ಸೂಚನೆ. ಮಾಹಿತಿ ಹಕ್ಕಿನಿಂದ ರೈತರ ಹಣ ಲೂಟಿಗೆ ಬ್ರೇಕ್. ಭೀಮಪ್ಪ ಗಡಾದ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರೈತರು ನೀರಾವರಿ ಪಂಪ್ಸೆಟ್ಗಳಿಗೆ ಉಪಯೋಗಿಸುವ ಪರಿವರ್ತಕ ಟಿಸಿಗಳು ಸುಟ್ಟಾಗ ಒಂದು ಟಿಸಿಗೆ 15 ರಿಂದ 20 ಸಾವಿರ ರೂಪಾಯಿಗಳವರೆಗೆ ರೈತರಿಂದ ಹಣ ಪಡೆದುಕೊಂಡು ಅದನ್ನು ರಿಪೇರಿ ಮಾಡಿಕೊಡುವ ಮೊದಲಿನಿಂದಲೂ ಬಂದ ಪದ್ಧತಿಯಾಗಿತ್ತು. ಸುಟ್ಟ ಟಿಸಿಯನ್ನು ರಿಪೇರಿ ಮಾಡಿಸಿ ತರಲು ರೈತರು ಅಧಿಕಾರಿಗಳಿಗೆ ಹಾಗೂ ಏಜೆಂಟರುಗಳಿಗೆ ಕೇಳಿದಷ್ಟು ಹಣ ನೀಡಿ ವಾರಗಟ್ಟಲೆ ಅದಕ್ಕಾಗಿ ಕಾಯಬೇಕಾಗಿತ್ತು. ಟಿಸಿಗಳ ರಿಪೇರಿ ಹೆಸರಿನಲ್ಲಿ ಹೆಸ್ಕಾಂನ ಪ್ರತಿ ವಿಭಾಗದಲ್ಲಿ ತಿಂಗಳಿಗೆ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಹಣವನ್ನು ರೈತರಿಂದ ಅಕ್ರಮವಾಗಿ ಪಡೆಯಲಾಗುತ್ತಿತ್ತು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಭೀಮಪ್ಪ ಗಡಾದ್ ಅವರು ಟಿಸಿಗಳು ಸುಟ್ಟು ಅಂದ್ರೆ ಇವತ್ತು 5 ರಿಂದ 20 ಸಾವಿರ ಮಟ್ಟ ಹಣವನ್ನು ಹೆಸ್ಕಾಂ ಅಧಿಕಾರಿಗಳು ವಸೂಲು ಮಾಡ್ತಾಯಿದ್ರು ಅಕ್ರಮವಾಗಿ. ಆದರೆ ಮಾಹಿತಿ ಹಾಕಿಂದ ಒಂದು ನಾವು ಅರ್ಜಿ ಹಾಕಿ ಮಾಹಿತಿ ತೊಗೊಂಡಿವಿ. ಆ ಮಾಹಿತಿಯಿಂದ ಏನು ಕಂಡು ಬತ್ತಪ್ಪ ಅಂದ್ರೆ ಈ ವಿದ್ಯುತ್ ಪರಿವರ್ತಕಗಳು ಸುಟ್ಟಾಗ ಅವನು ರಿಪೇರಿ ಮಾಡಿಕೊಡ್ಲಿಕ್ಕೆ ರೈತರಿಂದ ಯಾವುದೇ ರೀತಿ ಹಣ ವಸೂಲು ಮಾಡಬಾರ್ದು ಅನ್ನುವಂಥ ಒಂದು ಮಾಹಿತಿ ಬಂತು. ಮೊನ್ನೆ 20ನೇ ತಾರೀಕು MD ಅವ್ರು ಬಂದಾಗ ಆ ಅರ್ಜಿ ಕೊಟ್ಟಿಗೆ ನಾವು ಎಲ್ಲ ಕಡೆ ಬೋರ್ಡ್ ಹಚ್ಚಕ್ಕೆ ಹೇಳಿದ್ದೀವಿ. ಇವತ್ತೇನಪ್ಪ ಸಂತೋಷ ಅಂದ್ರೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ 3 ಜಿಲ್ಲೆಗಳ ಏನು KV ಕಚೇರಿಗಳದಾವು ಮತ್ತು ಗ್ರಾಮ ಪಂಚಾಯತ್ಗಳದಾವು ಅಲ್ಲಿ ಇವತ್ತು ಹೆಸ್ಕಾಂ ಅಧಿಕಾರಿಗಳು ಒಂದು ಬೋರ್ಡ್ ಹಚ್ಚುವಂಥ ವ್ಯವಸ್ಥೆ ಮಾಡಿದರು. ಏನಪ್ಪ ಅಂದ್ರೆ 72 ತಾಸಿನಾಗ ನೀರಿನ ಪಂಪ್ಸೆಟ್ ಟಿಸಿಗಳು ರಿಪೇರಿ ಮಾಡಿಕೊಡ್ತೀವಿ. ಕುಡಿಯುವ ನೀರನ್ನು 24 ತಾಸಿನಾಗ ಮಾಡಿಕೊಡ್ತೀವಿ. ಇದ್ರ ಸಂಬಂಧ ರೈತರ ಯಾರಿಗೂ ದುಡ್ಡು ಕೊಡಬಾರ್ದು. ಒಂದು ವೇಳೆ ಯಾರಾದರೂ ದುಡ್ಡು ಕೇಳಿ ಈ ನಿಯಮ ಪ್ರಕಾರ ನಡೆದೇ ಇದ್ರೆ ಇಂಥ ನಂಬರಿಗೆ ಫೋನ್ ಮಾಡಿರ್ತಾ ದೂರವಾಣಿ ಸಂಖ್ಯೆಗಳನ್ನ ಒಳಗೊಂಡಂಥ ಬೋರ್ಡ್ಗಳನ್ನ ಎಲ್ಲ ಕಡೆ ಹಚ್ತಿದ್ದರು. ನಮಗೇನು ಸಂತೋಷ ಅಂದ್ರೆ ಮಾಹಿತಿ ಹಾಕಿನಿಂದ ಈ ಒಂದು ರೈತರು ಏನು ಸುಟ್ಟ ಟಿಸಿಗಳು ಹಣ ಕೊಡ್ತಿರೋ ಅದಕ್ಕೊಂದು ಕಡಿವಾಣ ಬಿತ್ತತ್ ನಾ ಹೇಳಿ.